ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುರು ದೇಶಪಾಂಡೆ. ನಮ್ಮ ಜಿ ಅಕಾಡೆಮಿ ಕಂಟಿನ್ಯೂ 6 ಇಯರ್ಸಿಂದ ನಾವು ಇಂಡಸ್ಟ್ರಿಗೆ ಸರ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಇದಕ್ಕೆ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಸಂಬಂಧಪಟ್ಟಂಥ ಕೋರ್ಸ್ಗಳು ನಮ್ಮ ಜಿ ಅಕಾಡೆಮಿಯಲ್ಲಿ ಮಾಡ್ತಾ ಇದ್ವಿ. ಬಹಳಷ್ಟು ಜನ ನಮ್ಮ ಇಂಡಸ್ಟ್ರಿನಲ್ಲಿ ಹಾಗೆ ಇರ್ತಾರೆ. ಇಟ್ ಇಸ್ ಜಸ್ಟ್ ಅ ಪ್ಯಾಷನ್ ವಿಚ್ ಡ್ರೈವ್ಸ್ ಅಸ್ ಟು ವಾಟ್ ಎವರ್ ವಿ ಆರ್ ಡೂಯಿಂಗ್ ಟುಡೇ. ಸೊ ಇವತ್ತು ನಾವು ಏನೇ ಮಾಡ್ತಾ ಇದೀವಿ ಅಂತಂದ್ರೂ ನಮ್ಮ ಮೈಂಡಲ್ಲಿ ಏನಾದರೂ ಒಂದು ಕೂತಿರುತ್ತಲ್ಲ, ಸೊ ಮೈಂಡು ಮನಸ್ಸು ಇದೆಲ್ಲ ಮಿಕ್ಸ್ ಮಾಡಿ ಒಂದಷ್ಟೇ ಏನಾದರೂ ಒಂದು ಇನ್ಬಿಲ್ಟ್ ನಮ್ದು ಅಂತ ಒಂದು ಇರುತ್ತಲ್ವಾ, ಅದಷ್ಟೇ ನಮ್ಮನ್ನ ಒಂದು ಹೆಜ್ಜೆ ಮುಂದೆ ಇರೋದಕ್ಕೆ ಲೀಡ್ ಮಾಡುತ್ತೆ. ಸೂಪರ್. ಸಿಂಪಲ್ ಸ್ಟೋರಿನ ಪ್ರೆಸೆಂಟೇಷನ್ ಇಷ್ಟ ಆಯ್ತು. ಸೂಪರ್. ಬೆಲ್ಗೋಟ ಮೂವಿ ಇನ್ವೆಸ್ಟಿಗೇಷನ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ. ಓಕೆ. ಸೀತಾರಾಮಮ್ಮ. ಓಕೆ. ಅದರಲ್ಲಿ ಆಕ್ಟಿಂಗ್ ಮತ್ತೆ ಪ್ರೆಸೆಂಟೇಷನ್ ಸಾಂಗ್ಸ್ ಎಲ್ಲ ಇಷ್ಟ. ಇವತ್ತು ಒನ್ ಡೇ ಕೋರ್ಸ್ ಅಂದರೆ ಒನ್ ಡೇ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಕೋರ್ಸ್ ಅಂತ ಮಾಡಿದ್ವಿ. ಇವತ್ತು ಒನ್ ಡೇ ವರ್ಕ್ಶಾಪ್ ಮಾಡಿದ್ವಿ. ಅಂದರೆ ಇದು ಸ್ಪೆಷಲ್ ಏನು ಅಂತಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಅನ್ನೋರಿಗೆ ಬೇಸಿಕ್ ಏನೆಲ್ಲ ನಾವು ಹೇಳ್ಕೊಡ್ಬೋದು, ಇಂಡಸ್ಟ್ರಿಗೆ ಬರಬೇಕಂದ್ರೆ ಏನೆಲ್ಲ ತಿಳ್ಕೊಂಡು ಇಂಡಸ್ಟ್ರಿ ಒಳಗಡೆ ಬರಬೇಕು. ಇಂಡಸ್ಟ್ರಿಗೆ ಬರಬೇಕಪ್ಪ ಅಂತಂದರೆ ಸಿನಿಮಾ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ನಾವು ಡಾಕ್ಟರ್ ಆಗಬೇಕಪ್ಪ ಅಂತಂದರೆ ಹೋಗ್ಬಿಟ್ಟು ಸಡನ್ನಾಗಿ ಒಂದು ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ. ಇಂಜಿನಿಯರ್ ಅಂದರೆ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಒಂದು ಮನೆ ಕಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ಅಂತ ನಾವು ಕಲ್ತ್ಕೊಂಡು ಬರ್ತೀವಿ. ಅದೇ ಥರ ಸಿನಿಮಾಗೂ ನಾಳೆ ಬೆಳಗ್ಗೆ ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾಳೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಇಲ್ಲ ನಾನು ಡೈರೆಕ್ಟರ್ ಆಗ್ತೀನಿ, ನಾನು ಆ್ಯಕ್ಟರ್ ಆಗ್ತೀನಿ ಅನ್ನೋರು ತುಂಬ ಫೇಲ್ಯೂರ್ಗಳನ್ನ ನಾವು ಕಾಣ್ತಾ ಇರ್ತೀವಿ. ಅದೇ ಒಂದು ಪ್ರಾಪರ್ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಇಂಡಸ್ಟ್ರಿ ಬಗ್ಗೆ ಸ್ಟಡಿ ಮಾಡಿ, ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ನಾವು ಇಂಡಸ್ಟ್ರಿಗೆ ಬಂದರೆ ಡೆಫಿನೆಟ್ ಆಗಿ ನಾವು ಸೋಲೋದಕ್ಕಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಇಂಡಸ್ಟ್ರಿಯಲ್ಲಿ. ಅದಕ್ಕೋಸ್ಕರ ಸಿನಿಮಾ ಎಜುಕೇಷನ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ನಾವು ಆ್ಯಕ್ಟರ್ ಆಗಬೇಕು, ಇಲ್ಲ ನಾನು ಡೈರೆಕ್ಟರ್ ಆಗಬೇಕು, ಇಲ್ಲ ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಬೇಸಿಕ್ ಸಿನಿಮಾ ತಿಳ್ಕೊಂಡು ಆಮೇಲೆ ಸಿನಿಮಾಗಳನ್ನ ಮಾಡಿಕೊಂಡ್ರೆ ಇವಾಗ ಬರ್ತಾ ಇರೋವಂಥ ವಾರಕ್ಕೆ 7 ಸಿನಿಮಾನೋ 8 ಸಿನಿಮಾನೋ 10 ಸಿನಿಮಾಗಳನ್ನ ಸೋಲುಗಳನ್ನ ನಾವು ತಡಿಬೋದು. ಐ ಜಸ್ಟ್ ವಾಂಟ್ ಟು ಟೆಲ್ ಯು, ಲೈಕ್ ನೀವೆಲ್ಲರೂ ಒಂದಷ್ಟು ಏನೇನೋ ಮಾಡಬೇಕು ಅಂತ ಬಂದಿರ್ತೀರಿ. ನಿಮ್ಮ ಮನಸ್ಸಲ್ಲಿ ಏನು ಆಗಬೇಕು ಅಂತಿದೆ ಅನ್ನೋ ಕ್ಲಾರಿಟಿ ನಿಮ್ಗೆ ಇದೆಯಾ? ಇದೊಂದನ್ನ ನೀವು ಅಂದರೆ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್. ಯಾಕಂದರೆ ನಾನು ವೆನ್ ಐ ರಿಯಲಿ ವಾಂಟೆಡ್ ಟು ಬಿ ಅನ್ ಆಕ್ಟ್ರೆಸ್, ನಾನು ಯಾರು ಮಾತು ಕೇಳಿಲ್ಲ, ಬಟ್ ನನಗೊಂದು ಕ್ಲಾರಿಟಿ ಇತ್ತು. ನಾನು ಇದಂದ್ರೆ ಆಕ್ಟ್ರೆಸ್ ಅಂದ್ರೆ ಆಕ್ಟ್ರೆಸ್ ಅಂತ ಮಾತ್ರನೇ, ಅದು ಯಾವ ಪಾತ್ರ ಆದ್ರೂ ಸರಿ, ಹೀರೋಯಿನ್ ಅಂತ ಆದ್ರೂ ಸರಿ, ಜಸ್ಟ್ ಒಂದು ಒಂದಿನದ ಪಾತ್ರ ಆದ್ರೂ ಸರಿ, ಈ ತರದೊಂದು ಕ್ಲಾರಿಟಿ ಇತ್ತಲ್ಲ, ಅದು ಒಂದ್ ಸ್ವಲ್ಪ ಒಬ್ರು ಆರ್ಟಿಸ್ಟ್ ಅಂತ ಆಗ್ಬೇಕು ಅಥವಾ ಒಬ್ರು ಡೈರೆಕ್ಟರ್ ಅಂತ ಆಗ್ಬೇಕು ಅಂತ ಬಂದಾಗ ನಾನು ಇಂಥದ್ದೊಂದು ಕರಿಯರ್ನ ಚೂಸ್ ಮಾಡ್ತಿದ್ದೀನಿ ಅನ್ನೋ ಕ್ಲಾರಿಟಿ ಇರ್ಬೇಕು ಹೊರತು ಅವ್ರು ಯಾರೋ ಒಬ್ರು ಹೀರೋಯಿನ್ ಆಗಿದ್ದಾರೆ ಅದಕ್ಕೆ ನಾನು ಆಗ್ಬೇಕು, ಇವ್ರು ಯಾರೋ ಒಬ್ರು ಎಕ್ಸಾಂಪಲ್. ಬೆಟರ್ ಸಿನಿಮಾಗಳನ್ನು ಮಾಡ್ಬೋದು, ಬೆಟರ್ ಟೆಕ್ನಿಕ್ಗಳನ್ನ ನಾವು ಹೇಳ್ಕೊಡ್ತೀವಿ. ಆ್ಯಕ್ಟಿಂಗಿಗೆ ಒಳ್ಳೊಳ್ಳೆ ಟೆಕ್ನಿಕ್ ವಿಷಯಗಳನ್ನು ಹೇಳ್ಕೊಡ್ತೀವಿ. ಡೈರೆಕ್ಟರ್ ಆಗಬೇಕಪ್ಪ ಅಂತಂದರೆ ಸ್ಟೋರಿಯಿಂದ ಹಿಡಿದು, ಸ್ಕ್ರೀನ್ ಪ್ಲೇಯಿಂದ ಹಿಡಿದು, ಡೈಲಾಗಿಂದ ಹಿಡಿದು ಪ್ರತಿಯೊಂದು ವಿಷಯ, ಅಂದರೆ ಒಂದು ಪೋಸ್ಟ್ ಪ್ರೊಡಕ್ಷನಿಂದ ಹಿಡಿದು ಶೂಟಿಂಗಲ್ಲಿ ಏನೇನೆಲ್ಲ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು, ಕ್ಯಾಮ್ರಾಮನ್ ಜೊತೆಗೆ ಹೆಂಗೆ ವರ್ಕ್ ಮಾಡಬೇಕು, ಎಡಿಟರ್ ಜೊತೆಗೆ ಹೇಗೆ ವರ್ಕ್ ಮಾಡಬೇಕು, ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಹೇಗೆ ವರ್ಕ್ ಮಾಡಬೇಕು, ಸಿನಿಮಾ ರಿಲೀಸಿಗೆ ಏನೇನೆಲ್ಲ ಬೇಕು, ಈ ಥರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಆ್ಯಕ್ಟ್ರಿಗೆ ಟೆಕ್ನಿಕ್ ತುಂಬ ವಿಷಯಗಳಿರುತ್ತೆ. ಒಂದು ಕ್ಲೋಸಪ್ ಅಂದರೆ ಏನು, ಆ ಕ್ಯಾಮ್ರಾದಲ್ಲಿ ನಾನು ಹೇಗೆ ಆ್ಯಕ್ಟ್ ಮಾಡಬೇಕು, ಎಷ್ಟು ಫ್ರೇಮ್ ಇಟ್ಟಿರ್ತಾರೆ ಡೈರೆಕ್ಟ್ರು, ಆ ಫ್ರೇಮಿಗೆ ನಾನು ಎಷ್ಟು ಆ್ಯಕ್ಟ್ ಮಾಡಬೇಕು, ಈ ಥರ ತುಂಬ ವಿಷಯಗಳನ್ನು ಟೆಕ್ನಿಕಲ್ ಆಗಿ ತಿಳ್ಕೊಳ್ಳುವಂಥ ತುಂಬ ವಿಷಯಗಳಿರುತ್ತೆ. ಅದಕ್ಕೋಸ್ಕರ ನಾವು ಇನ್ಸ್ಟಿಟ್ಯೂಟ್ಗೆ ಹೋಗಿ ಪ್ರಾಪರ್ ಕಲ್ತ್ಕೊಂಡು ಬಂದರೆ ತುಂಬ ಒಳ್ಳೆಯದು. ನಮ್ಮ ಫ್ರೆಂಡ್ದೊಂದು ಲಿಟಿಗೇಷನ್ ಇರೋ ಪ್ರಾಪರ್ಟಿ ಇತ್ತು. ಗುರು ಇದನ್ನ ಆಫೀಸ್ ಮಾಡ್ಕೊಂಡ್ಬಿಡೋಣ, ಆ ಲಿಟಿಗೇಷನ್ ಬರೋತಕ್ಕ ನಮ್ದು ಆಫೀಸ್, ಅದು ಆಫೀಸ್ ಮಾಡ್ಕೊಂಡ್ಬಿಡೋಣ ಅಂತ ಆಫೀಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಏನೋ ವೆಬ್ ಸೀರೀಸ್ ಮಾಡೋಣ, ಫಿಲಮ್ಸ್ ಎಲ್ಲ ವರ್ಕೌಟ್ ಆಗಲ್ಲ, ಡೈರೆಕ್ಟ್ ವೆಬ್ ಸೀರೀಸ್ ಅಂತ ಸೇಕ್ರೆಡ್ ಗೇಮ್ಸ್ ಟೈಪ್ ಒಂದು ವೆಬ್ ಸೀರೀಸ್ ಮಾಡೋಣ ಅಂದ್ಕೊಂಡು 11 ಎಪಿಸೋಡ್ ಬಂದ್ವಿ ಇಡೀ ಟೀಮ್ ಗ್ರೂಪ್ ಹಾಕೊಂಡು. ಅವಾಗೆಲ್ಲ ಇಂದಿರಾ ಕ್ಯಾಂಟೀನ್ ನಮ್ಗೆ ಊಟ ಅಷ್ಟೆಲ್ಲ ಬಜೆಟ್ ಇದ್ದಿಲ್ಲ, 10 ರೂಪಾಯಿ ಇಂದಿರಾ ಕ್ಯಾಂಟೀನ್ ಊಟ ಮಾಡ್ಕೊಂಡು ಸೊ ಬಂದ್ವಿ ವೆಬ್ ಸೀರೀಸ್. ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು, ಅದಕ್ಕೆ ಈ ಪ್ರೊಡ್ಯೂಸರ್ ಅಷ್ಟೇ ಮುಗೀತು, ಅವರು ಆಗಲ್ಲ ಅಂತ ಕ್ಲೋಸ್. ಅದಕ್ಕೆ ಪ್ರೊಡ್ಯೂಸರ್ ಸಿಕ್ಕರು, ನನ್ನ ಮಗನೇ ಹೀರೋ ಆಗಬೇಕು ಅಂದ್ರೆ ಓಕೆ ಸರ್ ನಮ್ಗೆ ಯಾರಾದ್ರೆ ಫಿಲಮ್ ಆಗುತ್ತೆ ವೆಬ್ ಸೀರೀಸ್ ಆಯ್ತು. ವೆಬ್ ಸೀರೀಸ್ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಅದನ್ನ ಪುಷ್ ಮಾಡ್ಬೇಕು ಅಂದ್ರೆ ಅವ್ರದ್ದೇನೋ ಲಾಸ್ ಮಾಡ್ಕೊಂಡ್ಬಿಟ್ರು ಆ ಟೈಮಿಗೆ. ಅದು ಈಗ ನಾವೇನಾಗ್ಬಿಟ್ವಿ, ಫುಲ್ ಡೌನ್ ಫಾಲ್, ಗ್ರಾಫ್ ಡೌನ್ ಆಗುತ್ತೆ. ಇರೋದ್ರೆ ನಮ್ಮ ಕ್ಯಾರೆಕ್ಟರ್. ಪ್ರೊಡಕ್ಷನ್ ಸೈಡು ಅಷ್ಟೇ, ಒಬ್ಬ ಪ್ರೊಡ್ಯೂಸರ್ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥ ಆರ್ಟಿಸ್ಟು ಒಂದು ಕಥೆನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಅದಾದಮೇಲೆ ಬಜೆಟಿಂಗ್ ಹೆಂಗೆ ಮಾಡಬೇಕು, ಯಾವ ಕ್ಯಾಮ್ರಾನ ಬಳಸಬೇಕು,
ಏನು ಬಜೆಟಲ್ಲಿ ಸಿನಿಮಾ ಮಾಡಬೇಕು, ಆ ಬಜೆಟ್ ಸಿನಿಮಾ ರೆಡಿ ಆದಮೇಲೆ ಅದನ್ನು OTT ಹೇಗೆ ಸೇಲ್ ಮಾಡಬೇಕು, ಹೇಗೆ ಸ್ಯಾಟಲೈಟ್ನ ಸೇಲ್ ಮಾಡಬೇಕು, ಹೇಗೆ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಬೇಕು, ಈ ಥರ ಡಿಫಿಕಲ್ಟೀಸ್ ಎಲ್ಲ ತುಂಬ ಇರುತ್ತೆ. ಅದನ್ನೆಲ್ಲ ಪ್ರಾಪರಾಗಿ ಎಕ್ಸ್ಪರ್ಟ್ಸ್ ಹತ್ರ ನಾನು ಹೇಳ್ತಿರೋದೇನು ಅಂತಂದರೆ, ನಮ್ಮ ಇನ್ಸ್ಟಿಟ್ಯೂಟಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಡೈರೆಕ್ಟರ್ಸು, ಶಶಾಂಕ್ ಅವ್ರು ಇರ್ಬೋದು, ಚೇತನ್ ಇರ್ಬೋದು, ಮೊನ್ನೆ ಗೆದ್ದಂಥ ಬ್ಲಿಂಕ್ ಡೈರೆಕ್ಟರ್ ಇರ್ಬೋದು, ಶಾಕಾಹಾರಿ ಡೈರೆಕ್ಟರ್ ಇರ್ಬೋದು, ಈ ಥರ ಎಕ್ಸ್ಪರ್ಟ್ ಡೈರೆಕ್ಟರ್ಸು ಮತ್ತು ಹೊಸ ಎಕ್ಸ್ಪೀರಿಯನ್ಸ್ ಇರುವಂಥ ಡೈರೆಕ್ಟರ್ಸು, ಹೊಸ ಥರದ ಸಿನಿಮಾ ಮಾಡ್ತಾ ಇರೋ ಡೈರೆಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಇವ್ರ ಹತ್ರ ಕರೆಕ್ಟಾಗಿ ಕಲ್ತ್ಕೊಂಡು ಆಮೇಲೆ ಇಂಡಸ್ಟ್ರಿಗೆ ಹೋದರೆ ಸಾಕಷ್ಟು ಕಲಿಯುವಂಥ ಕಲ್ತ್ಕೊಂಡು ಹೋದರೆ ಸೋಲ್ ಇಲ್ಲದೆ ಸಿನಿಮಾನ ಮಾಡೋದನ್ನು ಕಲಿಬೋದು. ಅದರಿಂದ ಜಿ ಅಕಾಡೆಮಿ 6 ವರ್ಷದಿಂದ ನಿರಂತರವಾಗಿ ನಾವು 11 ಬ್ಯಾಚ್ಗಳನ್ನು ಮಾಡಿದ್ದೀವಿ. ಇವಾಗ 12th ಬ್ಯಾಚ್ ಶುರು ಆಗ್ತಾ ಇದೆ. ಯಾರಿಗೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಂತಿದ್ದೀರಾ ಅವರು ಜಿ ಅಕಾಡೆಮಿನ ಬಂದು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ರಿಷಬ್ ಶೆಟ್ಟಿ ಸೊ ಹೀರೋ ಆಗಿದ್ದಾರೆ, ಅವರು ಡೈರೆಕ್ಟರ್ ಆಗಿದ್ದಾರೆ. ಅದಕ್ಕೆ ಮುಂಚೆ ಮಾಡಿದಂತ ಸಿನಿಮಾ ಎಷ್ಟು ಜನಕ್ಕೆ ಗೊತ್ತಿತ್ತು? ಬಹಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಬಟ್ ಅನ್ಲೆಸ್ ಯು ಗಿವ್ ಎ ಹಿಟ್, ಒಂದು ಹಿಟ್ ಅಂತ ಅವ್ರು ಇರುವಂತ ಜಾಗ ಬದಲಾಗತ್ತೆ, ಜನ ನೋಡುವಂತ ರೀತಿ ಬದಲಾಗತ್ತೆ, ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇನಿಷಿಯಲಿ ಅವರಲ್ಲಿ ಇದ್ದಂತ ಒಂದು ಕ್ಲಾರಿಟಿ ಅಷ್ಟೇನೆ ನಮಗೆ ಒಂದು ವಿಷಯನ ತಲುಪಿಸೋದಕ್ಕೆ ಸಾಧ್ಯ. ಸೊ ಆ ತರ ಇಲ್ಲಿ ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದಿರೋ ಅವರೆಲ್ರಿಗೂ ಒಂದೇ ಒಂದು ಮಾತು ಹೇಳ್ಬಹುದು, ಜಸ್ಟ್ ನುಗ್ಗೋದಕ್ಕೆ ಒಂದು ಸಣ್ಣ ಜಾಗ ಇದ್ರೆ ಆ ಜಾಗನ ಹುಡ್ಕೊಂಡು ಹೋಗ್ಬೇಕೆ ಹೊರತು ಏಕ್ದಮ್ ಯಾರನ್ನು ಫ್ಲೈಟ್ ಹತ್ತಕ್ ಆಗಲ್ಲ. ತಗೊಂಡ್ಬರುವಾಗ ಎಲ್ಲ ತರಕಾರಿ ತಗೋವಾಗ ಶೂ ಮಿಸ್ಪ್ಲೇಸ್ ಆಗುತ್ತೆ, ಕಳ್ದೋಗ್ಬಿಡುದು ಶೂ. ಮನೆಗೆ ಬಂದು ತಂಗಿಗೆ ಹೇಳ್ತೇನೆ ಶೂ ಕಳ್ದೋಗ್ಬಿಟ್ಟು ಹೆಂಗೋ ಇವ ಅಪ್ಪಂಗೆ ಹೇಳಿದ್ರೆ ಅಪ್ಪ ಹತ್ರ ದುಡ್ಡಿಲ್ಲ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಹೆಂಗೆ ಹೊಸ ಶೂ ಹೆಂಗೆ ಸ್ಕೂಲಲ್ಲಿ ಬಿಡಲ್ಲ ಶೂ ಇಲ್ಲ ಅಂದ್ರೆ ಗೊತ್ತಲ್ಲ. ಆ ಟೈಮಲ್ಲಿ ನಮ್ದು ಶೂ ಲೇಸ್ ಹಾಕಿಲ್ಲ ಅಂದ್ರೆ ಪ್ರಾಬ್ಲಮ್ ಮಾಡೋದು ಅಂಥವು ಎಲ್ಲ ಕಡೆ ಶೂ ಬಿಡಲ್ಲ, ಏನು ಮಾಡೋದು ಹಂಗೆ ಹೆಂಗೆ ಅಂತ. ನೀನು ಅಪ್ಪಂಗೆ ಹೇಳ್ಬೇಡ ಪ್ಲೀಸ್, ಕಂಪ್ಲೇಂಟ್ ಮಾಡ್ಬೇಡ ಪ್ಲೀಸ್ ಅಂತ. ಅಣ್ಣ ತಂಗಿಲ್ಲ ಆ ಥರ ರಿಲೇಷನ್ಶಿಪ್, ನಾನು ಏನಾದರೂ ಮಾಡ್ತೀನಿ ಹುಡುಕ್ತೀನಿ ಅಂತ ಅವ್ನು ಶೂ ಹುಡುಕ್ತಾ ಇರ್ತಾನೆ. ಆ ಟೈಮಲ್ಲಿ ಏನು ಮಾಡ್ತಿರ್ತಾನೆ, ಫಸ್ಟ್ ಹಾಫ್ ಅವ್ರು ತಂಗಿ ಹಾಕೊಳ್ಳೋದು ಅವ್ರ ಅಣ್ಣನ ಶೂನ ಹಾಕೊಂಡು ಸ್ಕೂಲ್ಗೆ ಹೋಗೋದು. ಅಲ್ಲಿಂದ ಅವ್ರು ಓಡ್ಕೊಂಡ್ಬಂದು ಅರ್ಧ ದೂರ ಇವ್ರಿಗೆ ಶೂ ಕೊಡೋದು, ಇವ್ನು ಆ ಶೂ ಹಾಕೊಂಡು ಅವ್ನು ಸ್ಕೂಲ್ಗೆ ಹೋಗೋದು. ಹಿಂಗೆ ಮಾಡ್ತಿರ್ತಾರೆ, ಎಲ್ಲಿ ಅದೇ ನಡೀತಾ ಇರುತ್ತೆ. ಒಂದು ಟೈಮಲ್ಲಿ